ಅದೇನೋ ಗೊತ್ತಿಲ್ಲ ಗುರು. ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಟೋ ಚಾಲಕ ಮತ್ತೆ ಕ್ಯಾಬ್ ಚಾಲಕರಲ್ಲಿ ತುಂಬಾ ಅಂದ್ರೆ ತುಂಬಾ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಸಂಭವಿಸ್ತಾ ಇದೆ. ಇದಕ್ ರೀಸನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನಾವು ಆಟೋ ಚಾಲಕರು ದುಡಿಬೇಕು ಅಂದ್ಬಿಟ್ಟು ದುಡಿಮೆ ಕಡೆ ಗಮನ ಕೊಡ್ತಿದೀವಿ. ಬಟ್ ನಾವು ಆರೋಗ್ಯದ ಕಡೆ ಗಮನ ಕೊಡ್ತಿಲ್ಲ. ನಾವು ಕರೆಕ್ಟ್ ಒಬ್ಬ ಮನುಷ್ಯ ದಿನಕ್ಕೆ 8 ರಿಂದ 10 ಅವರ್ ನಿದ್ದೆ ಮಾಡ್ಬೇಕು. ನಾವೇನ್ ಮಾಡ್ತೀವಿ ಹೇಳಿ, ಒಂದ್ 5 ಅವರ್ ಇಲ್ಲ 6 ಅವರ್ ನಿದ್ದೆ ಮಾಡ್ತೀವಿ. ಇದಕ್ಕೆ ಹೃದಯಾಘಾತಕ್ಕೆ ರೀಸನ್ ಬಂದ್ಬಿಟ್ಟೆ ನಿದ್ದೆ ಮಾಡದಿರುವುದು, ಅದಾದ್ಮೇಲೆ ಸ್ಟ್ರೆಸ್, ಆಮೇಲೆ ಟೆನ್ಷನ್, ಮಾನಸಿಕ ಒತ್ತಡ, ಒಟ್ಟಿನಲ್ಲಿ ಕಮಿಟ್ಮೆಂಟ್. ನಾವು 8 ರಿಂದ 10 ಗಂಟೆ ಗಾಡಿಲಿ ಕುತ್ಕೊಂಡ್ ಜಾಗದಲ್ಲಿ ಕೂತ್ಕೊಂಡೇ ಇರ್ತೀವಿ. ನಾವು ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಅದರಿಂದ ಅದಾದ್ಮೇಲೆ ನಾವು ಬರೀ ಹೊರಗಡೆ ಊಟ ಮಾಡ್ತೀವಿ. ಆ ಇದರಿಂದ ಮೇನ್ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಟ್ಟು ಮನುಷ್ಯನಿಗೆ ಹೃದಯಾಘಾತ ಎಂಬುದು ಸಂಭವಿಸ್ತದೆ. ದುಡಿಮೆ ಮಾಡಿ ಬೇಡ ಅಂತ ಹೇಳಿಲ್ಲ, ಬಟ್ ಎಷ್ಟ್ ಮಾಡ್ಬೇಕು ಅಷ್ಟ್ ಮಾಡಿ. ಈ 8 ಅವರ್ ಡ್ಯೂಟಿ ಮಾಡಿ ಪರವಾಗಿಲ್ಲ, ಏನಿಲ್ಲ. ನೀವು ದುಡಿತೀನಿ ಅಂದು 12 ರಿಂದ 14 ಅವರ್ ಗಾಡಿ ಮೇಲೆ ಕುತ್ಕೊಂಡ್ರೆ ನಿಮ್ದು ರಕ್ತ ಸಂಚಾರ, ಬಾಡಿಗೆ ರಕ್ತ ಇದಾಗ್ಬೇಕು, ಅದಾಗಲ್ಲ. ನಾವ್ ಅನ್ಕೊಂಡಿರ್ತೀವಿ ನಾವು ಅಷ್ಟು ಸಂಪಾದನೆ ಮಾಡ್ತೀವಿ, ಇಷ್ಟು ಸಂಪಾದನೆ ಮಾಡ್ತೀವಿ, ಅದಿದ್ ಅನ್ಬಿಟ್ಟು ನೋಡಿ, ನೀವ್ ಎಷ್ಟಾದ್ರೂ ಸಂಪಾದನೆ ಮಾಡಿ, ಆರೋಗ್ಯ ಚೆನ್ನಾಗಿತ್ತಂದ್ರೆ ಎಷ್ಟು ಸಂಪಾದನೆ. ನಾವು ದುಡಿಬೇಕು ಅನ್ನೋ ಬರದಲ್ಲಿ ನಮ್ಮ ಆರೋಗ್ಯದ ಕಡೆನೆ ಕಾಳಜಿ ಕೊಡ್ತಿಲ್ಲ, ಆರೋಗ್ಯದ ಕಡೆ ಗಮನನೇ ಕೊಡ್ತಿಲ್ಲ. ದಯವಿಟ್ಟು ನಮ್ಮ ಆಟೋ ಚಾಲಕರಲ್ಲಿ ವಿನಂತಿ, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನಿಮ್ ಕರೆಕ್ಟ್ ಟೈಮ್ ಊಟ ಮಾಡಿ, ಕರೆಕ್ಟ್ ಟೈಮ್ ನಿದ್ದೆ ಮಾಡಿ. ಸ್ಟ್ರೆಸ್ ಜಾಸ್ತಿ, ಮಾನಸಿಕ ಒತ್ತಡ ಇದ್ ಮಾಡ್ಕೋಬೇಡ್ರಿ. ಜಾಸ್ತಿ ಮದ್ಯಪಾನ ಮತ್ತೆ ಧೂಮಪಾನ ಮಾಡ್ಕೋಬೇಡ್ರಿ. ಇದೆಲ್ಲ ಕಡಿಮೆ ಮಾಡಿದ್ರೆ ಹೃದಯಾಘಾತ ಅನ್ನೋದು ಸಂಭವಿಸುದಿಲ್ಲ. ಇವಾಗ ಡಾಕ್ಟರ್ ಕೂಡ ಹೇಳ್ತಿದ್ದಾರೆ, ಅತಿ ಹೆಚ್ಚು ಹೃದಯಾಘಾತ ಆಗ್ತಿರೋದು ಬಂದ್ಬಿಟ್ಟು 25 ರಿಂದ 35 ಏಜ್ ಯುವಕರಲ್ಲಿ. ನಮ್ಮಂತರ ಏಜ್ ಅಲ್ಲಿ ಜಾಸ್ತಿ ಹೃದಯಾಘಾತ ಆಗ್ತಿದೆ ಅಂತ. ಒಂದ್ ಟೈಮ್ ಅಲ್ಲಿ ನಾವ್ ಅನ್ಕೊಂತ ಇದೀವಿ ದಪ್ಪ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ತೆಳಗಿದ್ದವ್ರಿಗೆ ಬರಲ್ಲ, ಅದಿಲ್ಲ ಅನ್ಬಿಟ್ಟು. ಈಗ ಹೃದಯಾಘಾತ ಎಂಬುದು ಏಜ್ ನೋಡ್ಬಿಟ್ಟು ದಪ್ಪ ತೆಳುವು ಈ ತರ ಮಾಡ್ತಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಸೊ ಅದರಿಂದ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ. ಮೊನ್ನೆ ಆಗಿರೋ ಇನ್ಸಿಡೆಂಟ್ ನಮ್ ಫ್ರೆಂಡ್ ಆಗಿದೆಯಲ್ಲ, ಆ ತರ ಯಾರಿಗೂ ಆಗ್ಬಾರ್ದಂತ ಈ ವಿಡಿಯೋ ಮಾಡ್ತಿದೀನಿ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ.